ಸೃಜನಶೀಲ ಸೌಮ್ಯ ಸದ್ಗುಣ ಸಂಸ್ಕಾರವಂತ ಸ್ವಭಾವವುಳ್ಳ ಸಾರ್ವಜನಿಕರಲ್ಲಿ ನನ್ನೊಂದು ಕಳಕಳಿಯ ವಿನಂತಿ. ಆ ವಿನಂತಿ ಏನು ಅಂತ ಮುಂದೆ ಕೇಳ್ತೀನಿ. ಹೌದು, ಒಂದು ಸಿನಿಮಾ ಇಷ್ಟ ಆದರೆ ಚೆನ್ನಾಗಿದೆ ಅಂತ ಹೇಳಬೇಕು, ಇಷ್ಟ ಆಗಲಿಲ್ಲ ಅಂತಂದರೆ ಇನ್ನೂ ಏನೋ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ ಅಂತ ಹೇಳಬೇಕು. ಯಾಕಂತ ಅಂದರೆ ನೀವು ಕಷ್ಟಪಟ್ಟು ದುಡಿದಿರುವಂಥ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಸಿನಿಮಾ ನೋಡಿರ್ತೀರ, ಅವರು ಕೂಡ ಅಷ್ಟೇ ಕಷ್ಟಪಟ್ಟು ಶ್ರಮ ಹಾಕಿ ಮಾಡಿರುವಂಥ ಸಿನಿಮಾ ಅದು. ಎರಡಕ್ಕೂ ಅದರದ್ದೇ ಆದಂಥ ತೂಕ, ಘನತೆ, ಗೌರವ ಅನ್ನೋದಿರುತ್ತೆ. ಇನ್ನು ಸಿನಿ ಪ್ರೇಕ್ಷಕರು ಅಂತ ಬಂದರೆ ಅದರಲ್ಲಿ 4 ಥರದವ್ರು ಇರ್ತಾರೆ. ಮೊದಲನೇ ಅವರು ಸಿನಿಮಾ ಚೆನ್ನಾಗಿದ್ರೆ ಥಿಯೇಟ್ರಿಗೆ ನುಗ್ಗಿ ಹೋಗಿ ನೋಡ್ಕೊಂಬರೋವಂಥವ್ರು. ಎರಡನೇ ಅವರು ಚೆನ್ನಾಗಿಲ್ಲ ಅಂತಂದರೆ ಬಿಡೋರು, ಮನೇಲಿ ಟಿ ವಿಲಿ ಬಂದಾಗ ನೋಡ್ಕೊಂಡ್ರೆ ಆಯಿತು OTT ಅಂತ ಅನ್ನೋರು. ಇನ್ನು ಮೂರನೇ ಅವರು ನಂತರದವರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಬಾ ನೋಡ್ಕೊಂಬರೋಣ ಅಂತ ಹೋಗೋರು. ಚೆನ್ನಾಗಿಲ್ಲ ಅಂತಂದರೆ ತಡಿ ಯಾಕೆ ಚೆನ್ನಾಗಿಲ್ಲ ನೋಡ್ಕೊಂಬರೋಣ ಅಂತ ಚೆನ್ನಾಗಿಲ್ದಿರೋದು ನೋಡ್ಕೊಂಬರೋ ಅಂತಾರೆ. ಇನ್ನು 4ನೇ ಅವರು ಬಿಡಿ, ಅವ್ರು ಏನು ಸಿನಿಮಾ ನೋಡ್ಕೊಬಂದೆ ಅಂತ ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಬರೋ ಅಷ್ಟೇ ಮರ್ತೋಗ್ಬಿಟ್ಟಿರ್ತಾರೆ. ಬೇಡದೇ ಇರೋ ಅಂಥ ರಿವ್ಯೂಗಳನ್ನ ಹೇಳೋದು, ಯಾವುದೋ ಬೇರೆ ಹೀರೋಗೆ ಹೋಗ್ಬಿಟ್ಟು ಟಾಂಗ್ ಕೊಡೋದು, ಮೈಕ್ ಹಿಡಿದ್ರು ಅಂತ ಅಂದ್ಬಿಟ್ಟು ಬೇರೆ ಹೀರೋಗೆ ಜೈಕಾರ ಹಾಕೋದು, ಅಲ್ಲಿ ನೋಡಕ್ಕೆ ಬಂದಿರೋದೇ ಯಾವುದೋ ಇರೋದು, ಇಲ್ಲಿ ಜೈಕಾರ ಹಾಕ್ತಿರೋದೇ ಯಾವುದೋ ಇರೋದು, ಯಾವುದೋ ಮೂವಿ ಕಂಪೇರ್ ಮಾಡೋದು. ಲೇ ಏನು ಫಸ್ಟ್ ಶೋ ಈ ಥರ ತಿಕ್ಲಂಗೆ ಆಡಬೇಕು ಅಂತಲೇ ನೀವುಗಳು ರಾತ್ರಿನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಕ್ವಾರ್ಟರ್ 90 ಎಲ್ಲ ತಗೊಬಂದ್ಬಿಟ್ಟು ಏನು ಕಾಸ್ಟಲ್ಲಿ ಇಟ್ಕೊಂಡು ಬಂದ್ಬಿಟ್ಟು ಕುಡಿದ್ಬಿಡ್ತೀರಾ ಥಿಯೇಟ್ರಲ್ಲಿ ನೀವುಗಳು, ಇಲ್ಲ ಕುಡ್ಕೊಂಡೇ ಬಂದ್ಬಿಡ್ತೀರಾ ಮನೆಯಿಂದ, ಇಲ್ಲ ಜಾಯಿಂಟ್ನ ರೋಲ್ ಮಾಡಿ ಇಟ್ಕೊಂಡಿರ್ತೀರಾ ರಾತ್ರಿ ಹೊತ್ತು, ಅಲ್ಲಿ ಬಂದು ಎಳ್ಕೊಂಡು ಕೂತ್ಕೋತೀರಾ. ಏನ್ರು ಅದು, ಅವ್ನು ಯಾರೋ ಬರ್ತಾನೆ ಇಷ್ಟು ಸಾವಿರ ಕೋಟಿ ಆಗಿಲ್ಲ ಅಂತ ಅಂದರೆ ಕಲೆಕ್ಷನ್ನು, ನಾನು ಅರ್ಧ ಮೀಸೆ ಬಳಸ್ಕೊಂಡ್ಬಿಡ್ತೀನಿ, ಅರ್ಧ ತಲೆ ಕೂದಲು ಬಳಸ್ಕೊಂಡ್ಬಿಡ್ತೀನಿ, ಅರ್ಧ ಶಾ ಬಳಸ್ಕೊಂಡ್ಬಿಡ್ತೀನಿ. ಅಪ್ಪ ನಾವು ಬಳಸ್ಕೊತಾನೆ ಇರ್ತೀವಪ್ಪ, ಯಾವಾಗಲೂ ಬತ್ತಾನೆ ಇರ್ತಾವ ಅವು. ಅದರಲ್ಲಿ ಏನು ವಾವ್ ಫ್ಯಾಕ್ಟರ್ ಅನ್ನೋದೇನಿಲ್ಲ, ಬೋಳ್ಸ್ಕೊಳ್ಳೋದು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳಿ. ಅಂಥದ್ದೇನೋ ಮಾಡಲೇಬೇಕು ಇತಿಹಾಸ ಅಂತಂದ್ರೆ ತಲೆ ಕಡ್ದು ಕೊಟ್ಬಿಡತ್ಲ ಹೇಳ್ತೀನಿ, ಒಂದು ಹೆಸರಾಗಿ ಹೋಗ್ಲಿ ಅತ್ಲ ಹೇಳ್ತೀನಿ, ಇಂಥ ಸಿನಿಮಾಗೆ ಹಿಂಗೆ ಆಗಿತ್ತು ಅಂತ. ಅವೆಲ್ಲ ಆಗಲ್ಲ ಅಲ್ವಾ ನಿಮ್ಗಳಿಗೆ? ಅದು ಕಟ್ ಮಾಡ್ತೀನಿ, ಇದು ಕಟ್ ಮಾಡಿ, ಕೈ ಕಟ್ ಮಾಡಿಕೊಡು, ಸಾಮಾನು ಬಿಡೋಗ್ಲಿ. ಬೇಡದೇ ಇರೋ ಅಂಥದ್ದು, ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ಅಂಥ ಮಾತುಗಳು, ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಇರೋಂಥ ಹೇಳಿಕೆಗಳು. ಇನ್ನು ಮನವಿ ಏನು ಅಂತಂದರೆ, ಈ ಥರ ಕೆಪ್ರದುಲ್ಲಂಗೆ ಆಡುವಂಥ ಕಮ್ಮಂಗಿಗಳೇನಾದ್ರು ನಿಮ್ಮ ಸುತ್ತಮುತ್ತ ಏನಾದರೂ ಕಾಣಿಸ್ಕೊಂಡ್ರೆ, ಮೂವಿ ನೋಡೋಕೆ ಹೋಗಿರ್ತೀರಲ್ಲ, ಮೈಕ್ ಹಿಡಿದ್ರು ಅಂತ ಬಂದ್ಬಿಟ್ಟು ಏನೇನೋ ಹೇಳ್ತಾರಲ್ಲ, ಅವಾಗ ತಲೆ ಮೇಲೆ 4 ಕೊಟ್ಬಿಟ್ಟು ಸೈಡಿಗೆ ಕರ್ಕೊಬನ್ನಿ. ಹೊಡೆದಿರೋ ವೀಡಿಯೋ ಏನಾದ್ರು ಇದ್ದರೆ ಅಪ್ಲೋಡ್ ಮಾಡಿ, ಇಬ್ಬರು ಕೊಲ್ಯಾಬ್ ಮಾಡೋಣ. ಆಮೇಲೆ ದಯವಿಟ್ಟು ಮೀಡಿಯಾದವ್ರು ನೀವು ಅಷ್ಟೇ, ಕಂಟೆಂಟ್ ಸಿಗುತ್ತೆ ಅಂತ ಕೆಪ್ರದುಲ್ಗಳ ಹತ್ರ ಎಲ್ಲ ಹೋಗ್ಬಿಟ್ಟು ಮೈಕ್ ಇಟ್ಕೊಂಡು ಹಂಗೇ ನಿಂತ್ಕೊಂಡ್ಬಿಟ್ಬೇಡಿ. ಸಿನಿಮಾ ಇಟ್ಸ್ ಎಂಟರ್ಟೈನ್ಮೆಂಟ್. ಅಯ್ಯೋ ಕರ್ಮ ಗುರು, ಅಷ್ಟು 1000 ಕೋಟಿ ಇಟ್ಸ್. ಯಾರು ಕೇಳಿದ್ರು ನಿಮ್ಮನ್ನ ಚಾಲೆಂಜ್ ಎಂತಕ್ಕೆ ಮಾಡ್ತೀರಾ? ಸುಮ್ಮನೆ ಬೇಡದಿರೋ ಅಂಥ ಟಾಕ್ಸ್ಗಳು. ಕಟ್ ಮಾಡ್ಕೊಳ್ಳೋದ್ರೆ ನಾನು ಹೇಳ್ದಂಗೆ ತಲೆನೋ ಕೈನೋ ಕಾಲನೋ ಸಾಮಾನೋ ಕಟ್ ಮಾಡ್ಕೊಳ್ಳಿ, ಒಂದು ಹೆಸರಾಗಿ ಹೋಗ್ಲಿ ಅತ್ಲಾಗಿ, ಇಂಥ ಒಬ್ಬ ಅಭಿಮಾನಿ ಇದ್ದ ಹಿಂಗೆ ಮಾಡ್ದ ಅಂತ. ಇವ್ನು ಯಾರಿಗೂ ಹಿಂಗೆ ಇಟ್ಕೊಂಡು ಹೊಡಿತಾನ ಹುಡುಗಿಗೆ? ಏಯ್ ಬಿಡ, ಏಯ್ ಏನು ಮಾಡ್ತೀವಿ, ಯಾಕೆ ಹಿಂಗೆ ಹೊಡಿತಾ ಇದೆಯಾ ಹುಡುಗಿಗೆ? ಅಲ್ಲ ಅಣ್ಣ, ನಾನು ಇವಳು ಒಂದೇ ಕಂಪ್ನಿ 4 ವರ್ಷದಿಂದ ಕೆಲಸ ಮಾಡ್ತಿದ್ವಾ, ಈಗ 2 ವರ್ಷದಿಂದ ಒಬ್ರೊಬ್ರನ್ನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸರಿ, ಒಂದು ಒಳ್ಳೆ ದಿವಸ ನೋಡ್ಬಿಟ್ಟು ಪ್ರಪೋಸ್ ಮಾಡೋಣ ಅಂತ ಅಂದ್ಬಿಟ್ಟು ರೋಸ್ ತಂದ್ಬಿಟ್ಟು ಪ್ರಪೋಸ್ ಮಾಡಿದ್ರೆ ಅವಳಿಗೆ ಈ ರೋಸ್ ಬೇಡವಂತೆ 31 ಅಡಿ ದೊಡ್ಡ ಬೊಕ್ಕೆ ಕೊಟ್ಬಿಟ್ಟು ಪ್ರಪೋಸ್ ಮಾಡ್ಬೇಕಂತ ಹುಡುಗಿ. ನೋಡಿ ಅಣ್ಣ, 31 ಅಡಿದೆ ಯಾಕಮ್ಮ? ಕೇಳಿ ಅಣ್ಣ ಅವಳಿಗೆ, ಹೇಳಿ ಬಸುಡಿ. ಇರೋದು ಮಾತಾಡ್ತಾ ಇಲ್ವಾ, ಯಾಕೆ ಹೊಡಿತೀಯಾ? ಹೌದು, ನಂಗೆ 31 ಅಡಿದೆ ಬೇಕು. ಯಾಕೆಂದ್ರೆ 30 ಅಡಿದವ್ರು ಯಾರೋ ಒಬ್ರು ಅವ್ರ ಹುಡುಗಿ ಕೊಟ್ಟು ಪ್ರಪೋಸ್ ಮಾಡಿದ್ದಾರೆ, ನಂಗೆ 1 ಅಡಿ ಜಾಸ್ತಿ ಬೇಕು, 31 ಅಡಿದೆ ಬೇಕು. ನೋಡಿ ಅಣ್ಣ ಹೆಂಗೆ ಹೇಳ್ತಾಳೆ ನೋಡಿ ಅಣ್ಣ. ನಮ್ಮ ಅಪ್ಪನ್ಗೆ ಅಪೆಂಡಿಕ್ಸು, ಅಮ್ಮನ್ಗೆ ಆರ್ಥರೈಟಿಸು, ತಮ್ಮನ್ಗೆ ಟೈಫಾಯ್ಡು, ಅಕ್ಕನ್ಗೆ ಅಲ್ಸರು. ಇನ್ನು ನನ್ನ ಬಗ್ಗೆ ಕೇಳ್ತೀರಾ? ನಾನ್ ಮಾಡಿರೋ ಡಿಗ್ರಿಗೆ ನನ್ ಬರ್ತಿರೋ ಸಂಬಳಕ್ಕೆ ನನ್ನ ನಾಯಿಗೆ 1 ಮೂಟೆ ಪೆಡಿಗ್ರಿನೂ ಬರಲ್ಲ ಅಣ್ಣ. ಅಂತದ್ರಲ್ಲಿ ಮನೆ ಬಾಡಿಗೆ ಕಟ್ಕೊಂಡು, ಗಾಡಿ EMI ಕಟ್ಕೊಂಡು, ಚೀಟಿ ಹಾಕೊಂಡು, ಅಪ್ಪ ಅಮ್ಮನ ಮೆಡಿಸಿನ್ಸ್ ನೋಡ್ಕೊಂಡು, ಇಷ್ಟೆಲ್ಲ ಕಮಿಟ್ಮೆಂಟ್ಸ್ ಇಟ್ಕೊಂಡು ಹೆಂಗೋ ಜೀವನ ನಡೆಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಮದುವೆ ಆಗಿ ಬರೋ ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡಿದ್ರೆ, ಇವಳಿಗೆ 31 ಅಡಿದೆ ಬಕ್ಕೆ ಕೊಟ್ಬಿಟ್ಟು ಪ್ರಪೋಸ್ ಮಾಡ್ಬೇಕಂತ ನೋಡಿ ಅಣ್ಣ. ನಂಗೆ 31 ಅಡಿ ಕೊಟ್ರೆ ನಾನು ಒಪ್ಕೊಳ್ಳೋದು, 30 ಅಡಿ ಕೊಟ್ರೆ ನಾನು ಒಪ್ಕೊಳ್ಳಲ್ಲ. ಅಯ್ಯೋ ಶಿವನೇ, ಇದೊಳ್ಳೆ ಕತೆ ಆಯ್ತಲ್ಲ. ಹೋಗ್ಲಿ, 31 ಅಡಿ ಬಕ್ಕೆಗೆ ಎಷ್ಟಾಗುತ್ತಮ್ಮ? 30 ಅಡಿಗೆ 9 ಲಕ್ಷ ಆಗಿದೆ ಅಂತಂದ್ರೆ 31 ಅಡಿಗೆ ಜಸ್ಟ್ 50,000 ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. 9.5 ಲಕ್ಷನಾ? ಈ ಲೋಪರಿಗೆ ನನ್ನ ಕಡೆಯಿಂದ ಇನ್ನೂ ಹೇಳ್ಡೇಟ್ ಹಾಕೋಣ ನೀನು. ಹಾಕಿ ಹೇಳ್ತೀನಿ ಒಳಗೆ ಹಾಕೋ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ.